ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತೊಂದು ತುಂಬ ಈಸಿಯಾಗಿರುವಂತಹ ಬದನೆಕಾಯಿ ಒಣ ಮೀನು ಅಂದರೆ ನುಂಗೆಲ್ ಮೀನು ಬದನೆಯನ್ನು ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಇದು ಗಂಜಿಗಂತೂ ಸೂಪರ್ ಕಾಂಬಿನೇಷನ್. ನೀವು ಇದನ್ನೊಮ್ಮೆ ಗಂಜಿ ಒಟ್ಟಿಗೆ ಮಾಡಿದರೆ ಪದೇ ಪದೇ ಇದನ್ನೇ ಈ ಥರನೇ ಮಾಡಿ ತಿಂತೀರಾ ಗಂಜಿ ಒಟ್ಟಿಗೆ. ಅದಕ್ಕೋಸ್ಕರ ನಾನಿಲ್ಲಿ ತಗೊಂಡಿದ್ದೇನೆ ಒಂದು 5-6 ಬದನೆಕಾಯಿ. ನಾನು ಈ ಥರ ಸಣ್ಣ ಸಣ್ಣ ಬದನೆಕಾಯಿ ತಗೊಂಡಿದ್ದೇನೆ. ನೀವು ಯಾವ ಥರ ತಗೊಳ್ತೀರಾ ನಿಮ್ಮ ಇಷ್ಟ, ಹೇಗೆ ಬೇಕಾದರೂ ತಗೊಳ್ಬೋದು. ಕಟ್ಟಿಂಗ್ ಮಾಡೋದು ಮಾತ್ರ ನಾನು ಹೇಗೆ ಕಟ್ಟಿಂಗ್ ಮಾಡ್ತೇನೆ ಅದೇ ಥರ ಮಾಡಿ. ಈಗ ಇಲ್ಲಿ ಫಸ್ಟಿಗೆ ಬದನೆಕಾಯಿಯನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ. ನಾನು ಇದು ಆನ್ಲೈನಿಂದ ಬಿಗ್ ಬಾಸ್ಕೆಟಿಂದ ಆರ್ಡರ್ ಮಾಡಿದ್ದೆ, ಅದರಿಂದಾಗಿ ಅಷ್ಟೇನು ಚೆನ್ನಾಗಿ ಬರಲಿಲ್ಲ. ಓಕೆ ಮತ್ತು ಫ್ರೆಶ್ ತೋರಿಸ್ತಾ ಇತ್ತು ಅದರಲ್ಲಿ ನೋಡಿದಾಗಂತೂ. ಆದರೂ ಓಕೆ ಪರವಾಗಿಲ್ಲ. ಈಗ ಇದರಲ್ಲಿ ಎಷ್ಟು ಹಾಳಾಗಿರುವಂಥ ಬದನೆಕಾಯಿ ಏನು ಅಂತ ನೋಡ್ಬೇಕು ಕಟ್ಟಿಂಗ್ ಮಾಡಿದ ಮೇಲೆ. ಇದನ್ನೀಗ ಸ್ಲೈಸಸ್ ಆಗಿ ಕಟ್ ಮಾಡಲಿಕ್ಕೆ ಉಂಟು. ಒಂದು ಪಾತ್ರೆಯಲ್ಲಿ ಸ್ವಲ್ಪ ಉಪ್ಪು ನೀರು ರೆಡಿ ಮಾಡಿ ಇಟ್ಕೊಳ್ಳೋಣ. ಯಾಕಂದರೆ ಬದನೆಕಾಯಿಯನ್ನು ಕಟ್ಟಿಂಗ್ ಮಾಡಿ ನಾವು ಉಪ್ಪು ನೀರಲ್ಲಿ ಹಾಕಬೇಕು, ಇಲ್ಲಾಂದರೆ ಬ್ಲ್ಯಾಕ್ ಆಗಿ ಹೋಗ್ತದೆ. ಉಪ್ಪು ನೀರಲ್ಲಿ ಹಾಕಿದರೆ ಸ್ವಲ್ಪ ಸರಿ ಇರ್ತದೆ. ಈಗ ಇದನ್ನು ಈ ಥರ ಸ್ಲೈಸಸ್ ಆಗಿ ಕಟ್ ಮಾಡಿದ್ದೇನೆ. ಇಷ್ಟು ಹಾಳಾಗಿತ್ತು ನೋಡಿ. ಈಗ ಈ ಬದನೆಕಾಯಿಯನ್ನು ಸ್ಲೈಸಸ್ ಆಗಿರುವಂಥ ಬದನೆಕಾಯಿಯನ್ನೆಲ್ಲ ಉಪ್ಪು ನೀರಲ್ಲಿ ಹಾಕಿಡ್ತೇನೆ. ಇಲ್ಲಿ ನಾನು ಈ ಥರ ಒಣ ಮೀನು ತಗೊಂಡಿದ್ದೇನೆ. ಇದು ಗೋಲೈ ಅಂತ ಹೇಳ್ತಾರೆ, ಅದು ಒಣ ಮೀನು. ನಿಮ್ಮ ಮನೆಯಲ್ಲಿ ಯಾವ ಒಣ ಮೀನು ಉಂಟು ಅದನ್ನು ನೀವು ತಗೊಳ್ಬಹುದು. ಯಾಕಂದರೆ ಇದರಲ್ಲಿ ನಮಗೆ ಒಣ ಮೀನದ್ದು ಪರಿಮಳ ಬಂದರೆ ಸಾಕು, ಅಷ್ಟೇ. ತುಂಬ ಚೆನ್ನಾಗಿರ್ತದೆ. ತುಂಬ ಜಾಸ್ತಿ ಒಣ ಮೀನು ಬೇಕಂತನೂ ಇಲ್ಲ. ಈಗ ಇದನ್ನು ಉಪ್ಪು ನೀರಲ್ಲಿ ಹಾಕಿಟ್ಟಿದ್ದೇನೆ, ಎಲ್ಲವನ್ನು ಕಟ್ ಮಾಡಿಟ್ಟು ನೋಡಿ. ಅದರಿಂದಾಗಿ ಹೇಗೆ ಆಗಿದೆ ನೀರದ್ದು ಕಲರ್. ಇಲ್ಲಿ ಒಂದು 5 ಹಸಿಮೆಣಸು ತಗೊಂಡಿದ್ದೇನೆ, ಅದನ್ನು ಈ ಥರ ಸಣ್ಣಗೆ ಕಟ್ ಮಾಡಿದ್ದೇನೆ. ಆಮೇಲೆ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕ್ಕೊಳ್ಳೋಣ. ಜಾಸ್ತಿ ಎಣ್ಣೆ ಏನು ಬೇಡ, ಸ್ವಲ್ಪ ಇದ್ದರೆ ಸಾಕು ಎಣ್ಣೆನು. ಅಂದರೆ ಇದಕ್ಕೆ ನೀರು ಏನು ಹಾಕಲಿಕ್ಕಿಲ್ಲ, ಖಾಲಿ ಇದು ಎಣ್ಣೆಯಲ್ಲೇ ಫ್ರೈ ಮಾಡೋದ್ರಿಂದ ತುಂಬ ಟೇಸ್ಟಾಗಿರ್ತದೆ. ನೀವು ಇದನ್ನೊಮ್ಮೆ ಖಂಡಿತ ಟ್ರೈ ಮಾಡಿ. ಹಾಗೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದಾದರೆ ಒಂದು ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ. ಈಗ ಇಲ್ಲಿ ಎಣ್ಣೆ ಬಿಸಿ ಆದಮೇಲೆ ಈ ಒಣ ಮೀನನ್ನು ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿ ತಗೊಳ್ಬೇಕು. ಒಣ ಮೀನು ಅಂದರೆ ಕರಿಬಾರ್ದು, ಫ್ರೈ ಆದರೆ ಸಾಕು. ನಮಗೆಲ್ಲ ಗೊತ್ತಿರ್ತದೆ ಅಲ್ವಾ ಎಷ್ಟು ಒಂದು ಅಂದಾಜು ಒಣ ಮೀನು ಫ್ರೈ ಆದಾಗ. ಆಗ ಇದನ್ನು ನಾವು ಒಂದು ಪಾತ್ರೆಯಲ್ಲಿ ಬೇರೆಯೇ ತೆಗೆದಿಡೋಣ. ಮತ್ತು ಪೇಸ್ಟ್ ಮಾಡಬೇಡಿ ಎಣ್ಣೆಯನ್ನು ಒಣ ಮೀನು ತೆಗೆದ ಮೇಲೆ. ಅದೇ ಎಣ್ಣೆಯಲ್ಲಿ ಒಣ ಮೀನದ್ದು ಸ್ಮೆಲ್ ಇರುವ ಅಂದರೆ ಪರಿಮಳ ಇರುವ ಎಣ್ಣೆಯಲ್ಲಿಯೇ ನಾವು ಕರಿಬೇವು ಹಾಕ್ಕೊಳ್ಳೋಣ. ಸ್ವಲ್ಪ ಕರಿಬೇವು ಹಾಕಿದ ಮೇಲೆ ಇದಕ್ಕೆ ನಾವಿಲ್ಲಿ ಕಟ್ ಮಾಡಿ ಇಟ್ಟಂಥ ಹಸಿಮೆಣಸನ್ನು ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಇದೆಲ್ಲ ಒಂದು 2 ನಿಮಿಷ ನಾವು ಈ ಥರ ಫ್ರೈ ಮಾಡಿದರೆ ಸಾಕು. ಈ ಥರ ಒಂದು 2 ನಿಮಿಷ ಈ ಒಗ್ಗರಣೆಯನ್ನು ಫ್ರೈ ಮಾಡಿ ಆಮೇಲೆ ಇದಕ್ಕೆ ಅರಿಶಿನ ಹುಡಿ ಹಾಕಬೇಕು ನೋಡಿ. ಅರಿಶಿನ ಹುಡಿಯನ್ನು ಕೂಡ ಇದೇ ಥರ ಸ್ವಲ್ಪ ಹೊತ್ತು ತಿರುಗಿಸ್ಬೇಕು. ಆಮೇಲೆ ಇಲ್ಲಿ ನಾವು ಹಾಕಬೇಕು ಬದನೆಕಾಯಿ. ಇಲ್ಲಿ ಕಟ್ ಮಾಡಿಟ್ಟಂತಹ ಬದನೆಕಾಯಿಯನ್ನು ಇದಕ್ಕೆ ಹಾಕ್ತಾ ಇದ್ದೇನೆ. ಸ್ಲೈಸಸ್ ಮಾಡುವಾಗ ತುಂಬ ತೆಳುವಾಗಿ ಸ್ಲೈಸಸ್ ಮಾಡಬೇಡಿ. ಒಂದು ನೋಡಿ ಇಷ್ಟು ನಿಮ್ಗೆ ಕಾಣಿಸ್ತಾ ಉಂಟಲ್ವ, ಎಷ್ಟು ನಾನು ಬದನೆಕಾಯಿ ಅದು ಸ್ಲೈಸಸನ್ನು ದಪ್ಪವಾಗಿಟ್ಟಿದ್ದೇನೆ ನೋಡಿ. ಇಷ್ಟಿಟ್ಟರೆ ಸಾಕು. ಈಗ ಇದನ್ನು ಎಣ್ಣೆಯಲ್ಲಿಯೇ ಫ್ರೈ ಮಾಡ್ತಾ ಇರಬೇಕು ಸ್ವಲ್ಪ ಹೊತ್ತು. ಅಂದರೆ ಇದು ಎಣ್ಣೆಯಲ್ಲೇ ಬೇಯಬೇಕು, ಆಗಾನೇ ನಮ್ಮ ಇದರದ್ದು ಟೇಸ್ಟ್ ಅಂತೂ ಬರುವುದು. ಈ ಥರ ನೋಡಿ ಎಣ್ಣೆಯಲ್ಲೇ ಫ್ರೈ ಮಾಡಬೇಕು. ಹುಳಿ ಕೂಡ ಆಗೋದಿಲ್ಲ, ಏನಾಗೋದಿಲ್ಲ, ಕರೆಕ್ಟಾಗಿ ಚೆನ್ನಾಗಿ ಬರ್ತದೆ. ನೀವು ಕೂಡ ಇದನ್ನು ಇಷ್ಟರವರೆಗೆ ಟ್ರೈ ಮಾಡಲಿಲ್ಲ ಅಂದರೆ ಒಮ್ಮೆ ಟ್ರೈ ಮಾಡಿ ನೋಡಿ. ಇದರ ಜೊತೆ ಅಂತೂ ಗಂಜಿ ಕಾಂಬಿನೇಷನ್ ತುಂಬ ಚೆನ್ನಾಗಿರ್ತದೆ. ನೀವು ರೈಸ್ ಒಟ್ಟಿಗೆ ಕೂಡ ತಿನ್ಬಹುದು. ನಾವಂತೂ ಇಲ್ಲಿ ವೈಟ್ ರೈಸ್ ಒಟ್ಟಿಗೆ ತಿನ್ನೋದು. ನೀವು ಗಂಜಿಯೊಟ್ಟಿಗೆ ತಿಂದರೆ ಇನ್ನೂ ಇದು ಟೇಸ್ಟ್ ಅಂತ ಅನಿಸ್ತದೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕಿದ್ದೇನೆ. ಒಣ ಮೀನಲ್ಲಿ ಕೂಡ ಉಪ್ಪು ಇರೋದ್ರಿಂದ ಸ್ವಲ್ಪ ಉಪ್ಪನ್ನೆಲ್ಲ ನೋಡಿಕೊಂಡು ಹಾಕ್ತೇನೆ. ಯಾಕಂದರೆ ಇಲ್ಲಾಂದರೆ ಉಪ್ಪು ಕಸಾಗಿ ಹೋಗ್ತದೆ ಅದು, ಅದಕ್ಕೋಸ್ಕರ ಉಪ್ಪು ಜಾಸ್ತಿ ಆಗಿ ಹೋಗ್ತದೆ. ಈಗ ಇಲ್ಲಿ ನೋಡಿ ಬದನೆಕಾಯಿ ಇದೇ ಥರ ನಾನು ಫ್ರೈ ಮಾಡ್ತಾ ಇದು ಇಲ್ಲಿಗೆ ಬೇಯ್ತಾ ಉಂಟು. ಇನ್ನು ಸ್ವಲ್ಪ ಬೇಯ್ದರೆ ಸಾಕು, ನಮ್ಮ ಬದನೆಕಾಯಿ ಒಣ ಮೀನು ರೆಡಿ. ಈಗ ನೋಡಿ ಇದು ಎಲ್ಲ ರೆಡಿ ಆದಮೇಲೆ ನಾವು ಇಲ್ಲಿ ಒಣ ಮೀನನ್ನು ಲಾಸ್ಟಿಗೆ ಮೇಲೆಯಿಂದ ಹಾಕಬೇಕು. ಇದಕ್ಕೆ ನೀವು ಎಟ್ಟಿ ಇದ್ದರೆ ಎಟ್ಟಿ ಕೂಡ ಹಾಕ್ಬಹುದು, ಟೇಸ್ಟಾಗಿರ್ತದೆ. ಇದೇ ಥರ ಎಟ್ಟಿಯನ್ನು ಕೂಡ ಎಣ್ಣೆಯಲ್ಲಿ ಫಸ್ಟ್ ಫ್ರೈ ಮಾಡಿ ತೆಗೆದು ಆಮೇಲೆ ಈ ಥರ ಬದನೆಕಾಯಿ ರೆಡಿ ಆದಮೇಲೆ ಮೇಲಿಂದ ಒಣ ಮೀನು ಹಾಕಿದ ಮೇಲೆ ಕೂಡ ಸ್ವಲ್ಪ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ. ಆಮೇಲೆ ಗ್ಯಾಸ್ ಆಫ್ ಮಾಡೋಣ. ಒಣ ಮೀನು ಹಾಕಿದ ಮೇಲೆ ಜಾಸ್ತಿ ಹೊತ್ತು ನಾವು ಗ್ಯಾಸಲ್ಲಿ ಎಲ್ಲ ಫ್ರೈ ಮಾಡಬೇಕಂತ ಇಲ್ಲ. ಮೇಲಿಂದ ಸ್ವಲ್ಪ ಗಾರ್ನಿಷ್ ಆಗೋ ಟೇಸ್ಟ್ಗೋಸ್ಕರ ನಿಮಗೆ ಕೊತ್ತಂಬರಿ ಸೊಪ್ಪು ಬೇಕು ಅಂತ ಅನ್ನಿಸಿದ್ರೆ ನೀವು ಆ್ಯಡ್ ಮಾಡ್ಕೊಳ್ಬೋದು. ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಏನನ್ನು ಹಾಕ್ತಾ ಇಲ್ಲ. ಈಗ ನಮ್ಮ ಒಣ ಮೀನು, ನುಂಗೆಲ್ ಮೀನು, ಬದನೆಕಾಯಿ ರೆಡಿಯಾಗಿದೆ. ಡ್ರೈ ಫಿಶ್ ಹಾಗೂ ಬ್ರಿಂಜಲ್
ನೋಡಿದ್ರಲ್ಲ ಫ್ರೆಂಡ್ಸ್, ನಿಮಗೆ ನಮ್ಮ ಈ ವಿಡಿಯೋ ಹೇಗೆ ಅನಿಸಿತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿಕೊಡಿ. ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಮೂಲಕ ಕೇಳ್ಬೋದು. ನಾನಿನ್ನೂ ಸಿಗ್ತೇನೆ ನಿಮಗೆ ಇದೇ ಥರ ಒಂದು ಒಳ್ಳೆಯ ವಿಡಿಯೋ ಜೊತೆ. ಹೋಗಿ ನನ್ನ ಚಾನಲಲ್ಲಿ ನೀವು ಇಷ್ಟರವರೆಗೆ ನನ್ನ ವೀಡಿಯೋಸ್ ವೀಕ್ಷಿಸಲಿಲ್ಲ ಅಂದರೆ ದಯವಿಟ್ಟು ಫ್ರೆಂಡ್ಸ್ ಒಮ್ಮೆ ವೀಕ್ಷಿಸಿ, ಸಬ್ಸ್ಕ್ರೈಬ್ ಕೂಡ ಮಾಡಿ, ಲೈಕ್ ಕೂಡ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಕೊನೆಗೊಳಿಸ್ತೇನೆ. ಅಲ್ಲಿವರೆಗೆ ಟಾಟಾ, ಬಾಯ್, ಟೇಕ್ ಕೇರ್.